ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮನೇಲಿ ಇವತ್ತು ನಾನು ಗಡ್ಬಡ್ ಹೇಗೆ ತಯಾರಿಸೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಸಿಂಪಲಾಗಿ ಮಾಡ್ಕೋಬೋದು ಗಡ್ಬಡು. ಎಲ್ಲ ಫ್ರೂಟ್ಸ್ಗಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಸೇಬು, ಆರೆಂಜ್ ಎಲ್ಲ ತೋರಿಸಿದ್ದೀನಿ. ಹಾಗೆಯೇ ಐಸ್ ಕ್ರೀಮ್ ತೊಗೊಳ್ಳಿ. ನಿಮಗೆ ಯಾವ ಫ್ಲೇವರ್ ಇಷ್ಟ ಅದನ್ನು ತೊಗೊಂಡ್ಬಿಟ್ಟು ಈ ಥರ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಒಂದು ಬೌಲ್ ತೊಗೊಳ್ಳಿ. ಅದಕ್ಕೆಲ್ಲ ಫಿಲ್ ಅಪ್ ಮಾಡಿ, ಅಂದರೆ ಎಲ್ಲ ಹಣ್ಣುಗಳನ್ನು ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ಬಾಳೆಹಣ್ಣು ಕೂಡ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೇಬು ಎಲ್ಲನೂ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಒಂದು ಬೌಲ್ಗೆ ಅಂದರೆ ನಾವು ನಮ್ಮ ಸಿಸ್ಟರ್ ಮನೇಲಿ ನಾವು ಆ್ಯಕ್ಚುಲಿ ಇದನ್ನು ಮಾಡಿದ್ದು. ನಮ್ಮ ಅಕ್ಕನ ಮಗಳು ಹಾಗೆಯೇ ನಮ್ಮ ಸಿಸ್ಟರ್ ಇಲ್ಲ ಎಲ್ಲರೂ ಕೂಡ ಸೇರಿಕೊಂಡು ಇದನ್ನು ಮಾಡಿದರು. ಸೊ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಐಸ್ ಕ್ರೀಮ್ ಕೂಡ ನಿಮಗೆ ಯಾವ ಫ್ಲೇವರ್ ಬೇಕೋ ಅದನ್ನು ತೊಗೊಂಡು ಈ ಫ್ರೂಟ್ಸ್ ಹಾಕಿದ ಮೇಲೆ, ಕಟ್ ಮಾಡಿರೋಂಥ ಫ್ರೂಟ್ಸ್ ಹಾಕಿದ ಮೇಲೆ ನೀವು ಐಸ್ ಕ್ರೀಮ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರ್ ಹಾಕ್ಕೊಳ್ಳಿ. ನಾವು ಒಂದೆರಡು ಲೇಯರ್ ಮಾತ್ರ ಹಾಕ್ಕೊಂಡಿದ್ವಿ. ನಿಮಗೆ ಮಧ್ಯದಲ್ಲಿ ಒಂದು ಸಲ ಹಾಕ್ಕೋಬೋದು, ಫಸ್ಟ್ ಒಂದು ಸಲ ಹಾಕ್ಕೋಬೋದು. ಹೇಗೆ ಬೇಕಾದರೂ ನೀವು ಹಾಕ್ಕೊಂಡು ನೀವು ಟೇಸ್ಟ್ ಮಾಡ್ಬೋದು. ಮನೇಲಿ ಸಿಂಪಲಾಗಿ ಮಾಡ್ಕೋಬೋದು. ಎಲ್ಲ ಮನೇಲಿ ಅಕಸ್ಮಾತ್ ಜಾಸ್ತಿ ನಾವು ಫ್ರೂಟ್ಸ್ ತಂದಿದ್ರೆ ತುಂಬ ಉಳಿದೋಗಿದೆ, ಏನು ಮಾಡೋದಪ್ಪ ಅಂತ ಅಂದಾಗ ಈ ಥರ ನೀವು ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಮಾಡ್ಕೊಳ್ಳಿ. ಆವಾಗ ಐಸ್ ಕ್ರೀಮ್ ತೊಗೊಂಡು ಈ ಥರ ಎಲ್ಲ ಫಿಲಪ್ ಮಾಡಿ ಎಲ್ಲರಿಗೂ ಸರ್ವ್ ಮಾಡಿ. ಬಂದಿರೋಂಥ ಗೆಸ್ಟ್ಗಳಿಗೂ ತುಂಬ ಖುಷಿಯಾಗುತ್ತೆ. ಮನೇಲಿ ನಾವು ಗಡ್ಬಡ್ ತಯಾರಿಸಿದ್ದೀವಿ ಅಂದರೆ ಐಸ್ ಕ್ರೀಮ್ ತಯಾರಿಸಿದ್ದೀವಿ, ಐಸ್ ಕ್ರೀಮ್ ಮಾಡಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ. ಎಲ್ಲರೂ ಹ್ಯಾಪಿಯಾಗಿ ಖುಷಿಯಾಗಿ ತಿನ್ಬೋದು. ಹಾಗೆಯೇ ಡ್ರೈ ಫ್ರೂಟ್ಸ್ ಕೂಡ ಮೇಲೆ ಹಾಕ್ತಾಯಿದ್ದಾರೆ. ನೋಡಿ, ನಿಮಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ನಾವು ಈ ಥರ ನೋಡಿ ಎಲ್ಲ ಓಕೆ ರೆಡಿಯಾಗಿದೆ. ಇವಾಗ ಎಲ್ಲರಿಗೂ ಸರ್ವ್ ಕೂಡ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಈ ವಿಡಿಯೋ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ತೋರಿಸಿದ್ದೀನಿ. ನಿಮ್ಮೆಲ್ಲರಿಗೂ ನಾವೆಲ್ಲ ಸೇರಿ ಮನೇಲಿ ಗಡ್ಬಡ್ ಹೇಗೆ ಮಾಡಿದ್ದೀವಿ ಅನ್ನೋದನ್ನು ತೋರಿಸಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ವನಿ ಅಭಿರುಚಿಗೆ ಯಾವತ್ತೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ನೋಡಿ ಯಾವ ಥರ ಬಂದಿದೆ ಅಂತಲ್ವಾ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.